ಇವತ್ತು ಎರಡು ವಿಶೇಷ. ತಾವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ನವೀನ್ ಸಜ್ಜಿಗೆ ಮತ್ತೆ ಅರಸು ಅಂತಾರೆ ಅಂತ ಪ್ರತಿ ಸರಿ ನಾನು ಅವರಿಬ್ಬರನ್ನ ಮರಿತಾನೆ ಇರ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಬನ್ನಿ ನೀವಿಬ್ಬರು ಸ್ಟೇಜ್ ಮೇಲೆ. ಒಂದು ಅದ್ಭುತವಾದ ಎಮೋಷ್ನಲ್ ಹಾಡನ್ನ ಹಾಡಿ ಅದನ್ನು ನಾವು ಸಿನಿಮಾ ರಿಲೀಸ್ ಆದಮೇಲೆ ಮೋಸ್ಟ್ಲಿ ಅದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಆನಂದ್ ಅಡಿ ಹತ್ರ ಮಾತಾಡಿ. ಸೊ ಹಾಗಾಗಿ ಪ್ರತಿ ಸರಿ ನಮ್ಮ ಗೆಲುವಿಗೆ ಕಾರಣ ಆಗಿರೋ ಇವರಿಬ್ಬರನ್ನ ನಾನು ಮರೆಯೋಕ್ಕಾಗಲ್ಲ. ಬನ್ನಿ 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 ಬನ್ನಿ. ಈ ನಾಗರಹೊಳೆ ಟ್ರೈಬ್ಸ್ ಏನಿದ್ದಾರೆ, ಈ ಸಾಂಗ್ದು ಇಲ್ಲಿ ತಂದಿದ್ದೀರಪ್ಪ ನಿಮ್ಮದು ಡ್ರಮ್ಸ್ ಇದೆಲ್ಲನೂ ಅರೇಂಜ್ ಮಾಡಿ. ಇದೆಲ್ಲನೂ ಕೆಲವ್ರಿಗೆ ಅದ್ರದ್ದು ಬೇರೆ ಲ್ಯಾಂಗ್ವೇಜಾ, ಆ್ಯಕ್ಚುಲಿ ಟ್ರೈಬಲ್ ಲ್ಯಾಂಗ್ವೇಜ್ ಅಂತ ಅಲ್ಲಿ ಹಾಕಿದ್ದೀವಿ. ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ. ಅರೇಂಜ್ ಮಾಡ್ಕೊಳ್ಳಿ, ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ನೀವು ಬನ್ನಿ ರಾಮಕೃಷ್ಣ ಅವರೇ. ಈಗ ನಮಗೆ ಈ ಹಾಡು ಆಡಿದಿರಲ್ಲ, ಅದರ ಅರ್ಥ ಒಂಚೂರು ಹೇಳಿ. ರೇಸಿಮೆ ಸೇಲೆ ತಂದ ಗಂಡ ಕಣ್ಣಣ, ಅದರೊಳಗೆ ತಂದಾನ ಶೆಟ್ಟಿ ಕಣ್ಣಣ. ನಮಸ್ಕಾರ ಇದೆ ಎಲ್ರಿಗೂ. ನನ್ನ ಹೆಸರು ರಮೇಶ್. ಆ ರೇಷ್ಮೆ ಸೇಲೆ ಇದು ನಮ್ಮ ಭಾಷೆಯಲ್ಲಿ ಜೇನು ಕುರುಬ ಅನ್ನೋ ಭಾಷೆಯಲ್ಲಿ ಸೇಲೆ ತಂದ ಗಂಡ ಅಂದರೆ ಸೀರೆ ತೆಕೊಂಬಂದ ಗಂಡ, ಜೊತೆಲು ಸಡ್ಡಿನ ತಂದ. ಒಂದು ಮದುವೆಗೆ ಹೋಗು, ಆ ಸಡ್ಡಿನ ನೀ ಹಾಕೋ, ಮದುವೆಗೆ ಹೋಗ್ತಾ ಇದ್ವಿ, ಆ ಸಡ್ಡಿನ ಕೂಡ ನೀನು ಹಾಕೋ ಅಂತ ಪ್ರೀತಿಯಿಂದ ಆ ಹೆಂಡ್ತಿನ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಲೈನ್ದು ಅರೇಂಜ್ ಮಾಡ್ಕೊಡ್ರಪ್ಪ, ಇದೆಲ್ಲ ಅರೇಂಜ್ ಮಾಡ್ಕೊಡಿ. ಬೇರೆ ನೆಕ್ಸ್ಟ್ ಲೈನ್ ಅರ್ಥ ಏನು ಆಮೇಲೆ ಇನ್ನೂ ಒಂದು ಅದರಲ್ಲಿ ನಾವು ಬಳಸಿದ್ದೀವಿ. ನಮ್ಮ ಸಿನಿಮಾಲಿ ಚರಣ್ ಅವರು ನಾವೆಲ್ಲ ಸೇರಿ ತಲೆಗೆ ಜುಂಟು ಕಟ್ಟಿ ಕಿವಿಗೆ ವಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಥರ ತಿರುಗುತ್ತಾರಲ್ಲ, ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂದ್ರೆ ಏನು ಹೇಳಿ? ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನೇ ಬರ್ದಂತ ಹಾಡು. ಆದರೆ ಒಂದು 10 ವರ್ಷದ ಹಿಂದೆ ನಮ್ಮ ಲೈಫಲ್ಲಿ ಒಂಥರ ಗಂಡು ಮಕ್ಳು ಹಾಕೋದು ಹೆಣ್ಮಕ್ಳು ಆಗ್ತಾ ಇದ್ದಾರೆ, ಹೆಣ್ಮಕ್ಳು ಹಾಕೋದು ಗಂಡು ಮಕ್ಳು ಆಗ್ತಾ ಇದ್ದಾರೆ. ಇದು ನಮ್ಮ ಮೂಲ ಸಂಸ್ಕೃತಿ ಇಲ್ಲಿ ನಮಗೆ ಕಟ್ಟಿಗೆ ಕಟ್ಕೊಳ್ಳೋವಂಥದ್ದು, ಸೀರೆ ಉಟ್ಕೊಳ್ಳೋವಂಥದ್ದು, ಒಂದು ದವಣೆ ಹಾಕ್ಕೊಳ್ಳೋದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಈಗೆಲ್ಲ ಹುಡುಗರು ಕೂಡ ಜುಂಟು ಕಟ್ಕೊಂಡು ವಾಲೆ ಹಾಕ್ಕೊಳ್ಳೋವಂಥದ್ದು ಇವೆಲ್ಲ ಇದ್ದು ಅದು ನೆರವಾಗಿ ಕಾಣಿಸ್ತಾ ಇತ್ತು. ಇದರಲ್ಲಿ ಹಾಗೆ ಒಂದು ಹಾಡಾಡುವ ಅಂತೇಳಿ, ತೆರೆಲು ಜುಂಟು ಕಟ್ಟಿ ಕಿವಿಗೂ ವಾಲೆ ಹಾಕಿ ಹಣ್ಣುಗಲ್ಲ ಗಂಡುಗಲ್ಲ ಆ ಥರ ತಿರುಗಿತಾರೆಲ್ಲ, ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂತ. ಇದು ಜೇನು ಕುರುಬರ ಭಾಷೆಯಲ್ಲಿ ಆಡಿದಂತ. ಆಯ್ತು, ಯಾಕಂದ್ರೆ ಎಲ್ರಿಗೂ ಕನ್ಫ್ಯೂಷನ್ ಇದೆ ಇದು. ಹಾಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್. ಜೊತೆಯಲ್ಲಿ ನಮ್ಮ ಜಗದೀಶು ಮತ್ತೆ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡಯಟ್ ಮಾಡಿ ಸಣ್ಣಾಗಿ ಇನ್ನೇನು ಹೀರೋ ಆಗೋದಕ್ಕೆ ಮಾಸ್ತಿ ಕೇಳಿದ್ರು. ಕತೆ ಗೀತೆ ಹೇಳ್ಬಿಟ್ಟೇನಪ್ಪ, ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ. ಮೋಸ್ಟ್ಲಿ ಆಗೋ ಥರ ಚಾನ್ಸಸ್ ತುಂಬ ಇದೆ. ಇದು ನನ್ನ ಆಸೆ ಏನಿತ್ತು ಅಂದರೆ ಪ್ರತಿ ಸರಿನೂ ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆನ ಹೊರಗಡೆ ತರಬೇಕು ಅನ್ನೋದಿತ್ತು. ಇದು ಜಾನಪದ ಹಾಡುಗಳು, ಹಾಗಾಗಿ ಒಂದು ಸತಿ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ಸೋಣ ಅಂತ. ಯಾಕಂದರೆ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ, ಅದರಿಂದ ಅವ್ರಿಗೇನೋ ಒಂದು ಒಳ್ಳೇದಾಗತ್ತೆ ಅನ್ನೋ ಆಸೆ ನನಗೆ. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು. ಅರೇಂಜ್ ಮಾಡ್ಕೊಳಪ್ಪ. ನೀವು ಯಾವ್ದು ಆಡ್ತೀರಾ? ತುಂಬ ಲೆಂತ್ ಬೇಡ, ಚಿಕ್ಕದಾಗಿ ಆಡಿ. ಲೇಲೆ ಆಡಿ, ಇಲ್ಲ ಲೇಲೆ ಆಡ್ಬಾರ್ದು, ಬೇಡ. ತಲೆಯಲ್ಲಿ ಜುಂಟು ಕಟ್ಟಿ ಅರ್ಧ ಆಡಿ, ಆಡು. ಅದಾದಮೇಲೆ ಇದು ನಮ್ಮ ಯಾವುದು ಕಟ್ಟೆ ಬುಡಾಲು ನಂಗಪಾಡೆ ಅರ್ಧ ಆಡಿ. ಎಲ್ಲ ಅರ್ಧ ಆಡಿ ಎಂಡ್ ಮಾಡಿ, ಎಲ್ಲ ಮಾತಾಡಬೇಕು. ಆಯಿತಾ? ಯಾರು ಆಡ್ತೀರಾ? ಆಯಿತು. ಇವರೆಲ್ಲ ನಮ್ಮ ನಾಗರಹೊಳೆಯಲ್ಲಿರುವಂಥ ಟ್ರೈಬ್ ಇದರಲ್ಲಿರೋರು. ಮೊನ್ನೆ ಅವ್ರ ಜೊತೆಯಲ್ಲಿ ನಾನು ಒಂದು ರಾತ್ರಿ ಅವ್ರ ಮನೆಯಲ್ಲಿದ್ದು ಉಳ್ಕೊಂಡಿದ್ದು,
ಅವ್ರ ಜೊತೆ ಮತ್ತೆ ನಿಮಗೆಲ್ಲ ಸಂತೋಷ ಆಯ್ತಾ ಅಂತೆಲ್ಲ ವಿಡಿಯೋ ಮಾಡಿ, ಯಾಕೆಂದರೆ ಸಾಂಗ್ ಬಂದಮೇಲೆ ಅವ್ರಿಗದು ಅವ್ರ ಊರಲ್ಲಿ ಕರೆಂಟ್ ಇಲ್ಲ, ಫೋನ್ ಇಲ್ಲ. ಫೋನ್ ಬೇಕು ಅಂದರೆ 10 ರೂಪಾಯಿ ದೂರ ಹೋಗಿ ಕೊಟ್ಟು ಬಂದರೆ ಆ ಫೋನ್ನ ಚಾರ್ಜ್ ಮಾಡಿದ್ರು ಆಮೇಲೆ ತರಬೇಕು ಅವರು. ಸೊ ಹಂಗಾಗಿ ಅವ್ರಿಗೆ ಯಾವ ಸೌಲಭ್ಯನೂ ಇಲ್ಲ, ಟಿ ವಿ ಕೂಡ ಇಲ್ಲ ಅವ್ರ ಮನೆಯಲ್ಲಿ. ಒಂದು ಇಡೀ ರಾತ್ರಿ ನಾನು ನನ್ನ ಟೀಮೆಲ್ಲ ಹೋಗಿ ಅಲ್ಲೇ ಕಳೆದ್ವಿ. ಸೊ ಹಂಗಾಗಿ ಅವ್ರಿಗೆ ನನ್ನ ಆಸೆ ಇತ್ತು, ಪಾಮ ನೀವು ಬನ್ನಿ ಒಂದು ದೊಡ್ಡ ಮಟ್ಟಕ್ಕೆ ಅದೇನೋ ಆಗೋ ಥರ ಎಲ್ಲ ಮಾಧ್ಯಮದ ಮುಂದೆ ಹಾಡುವಿರಂತೆ ಅಂತೇಳಿ ಕರೆಸಿದ್ದೀನಿ. ಎಲ್ಲ ಅರ್ಧ ಆಡಿ, ಎಲ್ಲ ಇದು ಬೇಡ ಏನು ಚೆನ್ನಾಗಿದ್ದೀರಾ? ಆಯ್ತು, ರೆಡಿ ರೆಡಿ, ಎಲ್ಲ ಅರ್ಧ ಓಕೆ ಓಕೆ ಓಕೆ. ಇನ್ನೊಬ್ರಿಗೆ ಮೈಕ್ ಬೇಕಾ? ಇನ್ನೊಬ್ರಿಗೆ ಯಾರಾದ್ರು? ಬನ್ನಿ ಬನ್ನಿ. ಇವ್ರು ಒಳ್ಳೆ ಸಿಂಗರು, ರಾಮಕೃಷ್ಣ ಅಂತೇಳಿ ತುಂಬಾ ಒಳ್ಳೆ ಲೀಡ್ರಲ್ಲಿ ಪಾಪ ಇವರು. ಆಮೇಲೆ ಈ ಮಧ್ಯೆ ಇನ್ನೊಂದು ನೋವಿನ ವಿಷಯ ಹೇಳ್ಬೇಕು ಅಂದ್ರೆ, ಟ್ರೈಬ್ಸ್ದು ಯಾವಾಗಲೂ ಒಂದು ನೋವಿದೆ, ನೀವು ಫಾರೆಸ್ಟಿಂದ ಆಚೆ ಹೋಗಿ ಅಂತ. ಆದರೆ ಫಾರೆಸ್ಟ್ ಅವ್ರದ್ದು ಯಾವಾಗಲೂ ಅದನ್ನು ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅವರು ನಮ್ಮ ಜೀವ, ನಮ್ಮ ಜೀವಮಾನ, ಈ ಮರ ಗಿಡ ಅಂತ ಇವತ್ತಿಗೂ ಅಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೋರಾಡ್ತಾನೆ ಇದ್ದಾರೆ. ಅವರೆಲ್ಲ ಹೇಳ್ಕೊತಾರೆ, ಒಂದ್ಸತಿ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಗಿದೆ ಕೆಲವ್ರಿಗೆ ಅಲ್ಲೇ ಇರಬೇಕು ಅಂತ. ಇವ್ರ ಸುತ್ತ ಹೆಂಗಿದೆ ಅಂದರೆ, ಮನೆಯಲ್ಲಿ ಇವ್ರಿಗೆ 1 ಎಕರೆ ಜಾಗನೂ ಇಲ್ಲ, ಪುಟ್ಟು ಮನೆಗಳಿದೆ. ಪಕ್ಕದಲ್ಲೇ ಎನಿ ಟೈಮ್ ಹುಲಿನೂ ಬರ್ಬೋದು, ಎದುರುಗಡೆ ಆನೆನೂ ಬರ್ಬೋದು. ನಾವಿದ್ದಾಗಲೇ ಒಂದ್ಸರಿ ಆನೆ ಬಂದು ಹೊರತು, ಆ ಥರ ತುಂಬ ಡೇಂಜರಸ್ ಜಾಗದಲ್ಲಿದ್ದಾರೆ. ಇವ್ರ ಕತೆ ಕೇಳೋಕ್ಕೆ ಬೇಜಾರಾಗುತ್ತೆ ನಮಗೆ. ಆದರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡಿನಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ ಅಂದಾಗ ಅದು ನನಗೆ ಮನಸ್ಸಿಗೆ ನೋವಾಗುತ್ತೆ ಅದು. ಸೊ ಹಾಗಾಗಿ ತುಂಬ ಒಳ್ಳೆ ಲೀಡರ್ಸ್ ಇವರು. ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡಿಕೊಂಡು ಇವತ್ತರೆಗೂ ಹೋರಾಟ ಮಾಡಿಕೊಂಡು ನಮ್ಮ ಹಕ್ಕು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಾದರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡೋವಂಥ ಆಸೆ ಇದೆ. ಆಗ ಅದರೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ. ನೋಡೋಣ, ದೇವ್ರ ದಯೆ ಹಾಗೆ ತಗೊಳ್ಳಿ ಬನ್ನಿ. ಎಲ್ಲ ಅರ್ಧ ಓಕೆ, ಎಲ್ಲ ಅರ್ಧ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಅಜ್ಜನ ಮರ ತಡುಲೆ ಅಜ್ಜಯನ ಜಮ್ಮ ಪಾಳೆ. ಅಜ್ಜನ ಮರ ತಡುಲೆ ಅಜ್ಜಯನ ಜಮ್ಮ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಅಜ್ಜನ ಮರ ತಡುಲೆ ಅಜ್ಜಯನ ಜಮ್ಮ ಪಾಳೆ. ಅಜ್ಜನ ಮರ ತಡುಲೆ ಅಜ್ಜಯನ ಜಮ್ಮ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಈ ಹಂಬುಲೆ ನಂಗ ಹೊರದವರು, ಈ ಮಾರಾಗೆ ನಂಗ ಹತ್ತವರು. ಈ ಮಾರಾಗೆ ನಂಗ ಹತ್ತವರು, ಈ ಹಂಬುಲೆ ನಂಗ ಹೊರದವರು. ಈ ಹಂಬುಲೆ ನಂಗ ಹೊರದವರು, ಈ ಮಾರಾಗೆ ನಂಗ ಹತ್ತವರು. ಈ ಮಾರಾಗೆ ನಂಗ ಹತ್ತವರು, ಈ ಹಂಬುಲೆ ನಂಗ ಹೊರದವರು. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಅಜ್ಜನ ಮರ ತಡುಲೆ ಅಜ್ಜಯನ ಜಮ್ಮ ಪಾಳೆ. ಅಜ್ಜಯನ ಜಮ್ಮ ಪಾಳೆ, ಅಜ್ಜಯನ ಜಮ್ಮ ಪಾಳೆ. ಆಕ್ಚುಲಿ ತುಂಬ ನೋವಿನ ಗೀತೆ. ಈ ಬುಡದಲ್ಲಿ ಬದುಕೋರು ನಾವು, ಮರದ ಸಂದಿಯಲ್ಲಿ ಬದುಕೋರು ನಾವು, ಅದೇ ನಮ್ಮ ಪಾಡು ಅನ್ನೋದು.
ಅದು ನೋಡಿ ಕೇಳಿಸ್ಕೊಳ್ಳೋಕೆ ಎಷ್ಟು ಇಂಪು ಅನ್ಸುತ್ತೆ. ಅವರೊಳಗಡೆ ಅವ್ರ ನೋವಿರುತ್ತೆ ಯಾವಾಗ್ಲೂ. ಎಸ್ ಆಡಪ್ಪ. ತಲೆಯಲ್ಲಿ ಜುಂಟು ಕಟ್ಟಿ ಕಿವಿಲ್ ವಾಲೆಯಾಕಿ, ತಲೆಯಲ್ಲಿ ಜುಂಟು ಕಟ್ಟಿ ಕಿವಿಲ್ ವಾಲೆಯಾಕಿ, ಹಣ್ಣುಗಲ್ಲ ಗಂಡುಗಲ್ಲ ಹಾತಾರ ತಿರುಗಿತಾರಲ್ಲ. ಓ ಗಂಡು ಮಗ, ಓ ಹಣ್ಣು ಮಗ, ಓ ಗಂಡು ಮಗ, ಓ ಹಣ್ಣು ಮಗ. ಈಗಿನ ಕಾಲ ಹಣ್ಣು ಮಗ ಟೈಟ್ ಜೀನ್ಸ್ ಹಾಕಿಕೋತಾರೆ, ಆಗಿನ ಕಾಲ ಹಣ್ಣು ಮಗ ಗಟ್ಟಿಗೆಯನ್ನೇ ಹುಟ್ಟುಕೊಟ್ಟಿದ್ದಾರೆ. ಈಗಿನ ಕಾಲ ಹಣ್ಣು ಮಗ ಟೈಟ್ ಜೀನ್ಸ್ ಹಾಕಿಕೋತಾರೆ, ಆಗಿನ ಕಾಲ ಹಣ್ಣು ಮಗ ಗಟ್ಟಿಗೆನೆ ಹುಟ್ಟುಕೊಟ್ಟಿದ್ದಾರೆ. ಈಗಿನ ಕಾಲ ಹಣ್ಣು ಮಗ ಕಣ್ಣೆ ಕದ್ದು ಕೂಡಲೇ ಓಡಾಡಿತಾರಲ್ಲ. ಓ ಗಂಡು ಮಗ, ಓ ಹಣ್ಣು ಮಗ, ಓ ಗಂಡು ಮಗ, ಓ ಹಣ್ಣು ಮಗ. ಈಗಿನ ಕಾಲ ಹಣ್ಣು ಮಗ ಹಬ್ಬ ಮತ್ತು ಕಳೆದಿಲೆ, ಆಗಿನ ಕಾಲ ಹಣ್ಣು ಮಗ ಹಬ್ಬ ಮತ್ತು ಕಳೆದಿದ್ದಾರೆ. ಈಗಿನ ಕಾಲ ಗಂಡು ಮಗ ಹಬ್ಬ ಮತ್ತು ಕಳೆದಿಲೆ, ಆಗಿನ ಕಾಲ ಗಂಡು ಮಗ ಹಬ್ಬನ ಮತ್ತು ಕಳೆದಿದ್ದಾರೆ. ಈಗಿನ ಕಾಲ ಮಕ್ಕಳೇ ಗದ್ದು ಕೂಡಲೇ ಓಡಾಡಿತಾರಲ್ಲ. ಓ ಗಂಡು ಮಗ, ಓ ಹಣ್ಣು ಮಗ, ಓ ಗಂಡು ಮಗ, ಓ ಹಣ್ಣು ಮಗ. ತಲೆದು ಜುಂಟು ಕಟ್ಟಿ ಕಿವಿಲ್ ವಾಲೆಯಾಕಿ, ತಲೆದು ಜುಂಟು ಕಟ್ಟಿ ಕಿವಿಲ್ ವಾಲೆಯಾಕಿ, ಹಣ್ಣುಗಲ್ಲ ಗಂಡುಗಲ್ಲ ಹಾತಾರ ತಿರುಗಿತಾರಲ್ಲ. ಓ ಗಂಡು ಮಗ, ಓ ಹಣ್ಣು ಮಗ, ಓ ಗಂಡು ಮಗ, ಓ ಹಣ್ಣು ಮಗ. ನೋಡು ನೀನು ಇಷ್ಟು ಚೆನ್ನಾಗಿ ಬಂದಿದ್ಯಾ. ಮೊನ್ನೆ ಒಬ್ರು ಪ್ಯಾಂಟು ಅರ್ಧ ಚಡ್ಡಿ ಕಾಣಂಗೆ ಒಂದು ಬನೀನ್ ಹಾಕೊಂಡ್ಬಂದು ಕೋಟ್ಯಾಂತರ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರು. ನೋಡಿ ಹೆಂಗಿದೆ ಟ್ರೈನ್ ಲಕ್ಷಣ, ಹೆಂಗಿದೆ ಇನ್ನೊಬ್ರದ್ದು ಹೆಂಗಿದೆ. ಅದಕ್ಕೆಲ್ಲ ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ. ಬಂದ 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 ಅಂದರೆ ಪ್ಯಾಂಟ್ ಕೆಳಗಡೆ ಚಡ್ಡಿ ಹಾಕ್ಕೊಂಡು ಆಡೋರಿಗೆಲ್ಲ ಇವತ್ತು ಇದು ನಮ್ಮ ಕರ್ನಾಟಕದ ನೋವಿನ ಕತೆ. ಇದನ್ನೇ ಅಲ್ಲೇ ಆಡಿದ್ರೆ ದೊಡ್ಡ ಮಟ್ಟಕ್ಕೆ ಎಂಜಾಯ್, ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನ್ಯೂಸ್ ಆಗ್ಬಿಟ್ಟಿರೋದು. ಓ ವಾಟ್ ಎ ನ್ಯೂ ಲ್ಯಾಂಗ್ವೇಜ್ ಇಸ್ ದಿಸ್ ಅಂತ. ಇಷ್ಟೇ. ಎಸ್ ಎನಿಥಿಂಗ್ ಇನ್ನೇ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಲೇ ಯಾವ್ದು ಬೇಕು? ಲೇ 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 ಅಮ್ಮನ್ನ ಲೇನಪ್ಪ. ಹಾಂ ಹೇಳಪ್ಪ. ಇದು ಏನಾಗಿದೆ ಬಾ ಮೈಲಿ ಬಾ ಬಾ. ಯಾವ ಸಿನಿಮಾಗೆ ತವಾಡಿದ್ದು? ಇದು ಸಬ್ಬಸ್ ಅನ್ನೋ ಮೂವಿಗೆ ನಾವು 2022ರಲ್ಲಿ ಆಡ್ಬಿಟ್ಟಿದ್ದು. ಆಲ್ರೆಡಿ ನಾವು ಸರ್ ಜೊತೆ ಯಾವುದನ್ನ ಆಡಿದ್ರೆ ಅಲ್ಲಿ? ಲೇ 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 ಅಮ್ಮಣ್ಣ ಲೇ ಲೇ ಅಂತ ಒಂದು ಪ್ಯಾರ ಮಾತ್ರ ನಾವು ಅಡಲೆ ಮರ ಹಾಡಿಗೆ ಆಡ್ಬಿಟ್ಟಿದ್ವಿ. ನಮಗೆ ಏನಂತ ಹೇಳಿದ್ರೆ ಅದು ಕೂಡ ಒಂದು ಹೊಸ ಮೂವಿ, ಚೆನ್ನಾಗಿ. ಈಗ ಇದು ನನಗೆ ಗೊತ್ತಿಲ್ಲ, ಪತ್ರಕರ್ತರು ನಮ್ಗೆ ಆನ್ಸರ್ ಮಾಡ್ತಾರೆ. ನಾನು ಅದನ್ನು ಜಾನಪದ ಅಂತ ತಿಳ್ಕೊಂಡಿದ್ದೀನಿ. ಲೇ 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 ಅನ್ನೋದು ಜಾನಪದ. ಅದರಲ್ಲಿ ಇವ್ರ ಅಮ್ಮನ ಲೇ ಲೇ ಅಂತ ಆಡಿತಾರಂತೆ. ಆದರೆ ನಾವು ಕೂಡ ಚರಣ್ ನಾವೆಲ್ಲ ಸೇರಿ ಲೇ ಲೇ ಅಮ್ಮನ ಲೇ ಲೇ ಅಂತ ಚೇಂಜ್ ಮಾಡಿದ್ದೀವಿ ಅದನ್ನು. ಸೊ ಹಾಗಾಗಿ ಯಾರನ್ನ ಇವ್ರಿಗೆ ತೊಂದರೆ ಕೊಡ್ತಿದ್ರೆ ದಯಮಾಡಿ ತೊಂದರೆ ಕೊಡಬೇಡಿ. ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮಾಡಬೇಡಿ. ಯಾಕಂದರೆ ಪಾಪ ತುಂಬ ಬಡಸ್ತನದಲ್ಲಿರೋರು. ಸಾಂಗ್ ತಮ್ಮದು ಚೆನ್ನಾಗಿದೆ, ತಮ್ಮದು ಓಡಲಿ, ನಾವು ಬಂದು ಎನ್ಕರೇಜ್ ಮಾಡ್ತೀವಿ. ನಾನು ಚರಣ್ ಬಂದು ಎನ್ಕರೇಜ್ ಮಾಡ್ತೀವಿ. ನಮ್ಮ ಟೀಮ್ ಬರುತ್ತೆ, ನಮ್ಮ ಜಗದೀಶ್ ಇರ್ತಾರೆ, ಕೃಷ್ಣ ಇರ್ತಾರೆ, ನಮ್ಮ ಎಂಟೈರ್ ಟೀಮ್ ನಿಮ್ಮ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಏನೂ ಗೊತ್ತಿಲ್ಲ, ಯಾವ ನಾಲೆಡ್ಜು ಇಲ್ಲ, ಹೆದರ್ಕೋತಾರೆ ಆಡೋಕ್ಕೆ. ಹಂಗಾಗಿ ಪತ್ರಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ. ಇದನ್ನು ಆಡಲಿ, ಅದನ್ನು ಆಡಲಿ, ನಾವೇ ಲಾಂಚ್ ಮಾಡಿಕೊಡ್ತೀವಿ. ಯಾಕಂದರೆ ಇದು ಆಡು ಭಾಷೆ, ಜಾನಪದ, ಅದಕ್ಕೆ ಯಾವ ಥರದ ರೈಟ್ಸ್ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ತಪ್ಪಿದರೆ ತಿದ್ದಿ ನನ್ನನ್ನು ದಯಮಾಡಿ ನೀವು ಆಡಿ ಧೈರ್ಯವಾಗಿ. ಥ್ಯಾಂಕ್ ಯು. ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ ಅಮ್ಮಣ್ಣ ಲೇಲೆ ಲೇಲೆ
ಕನ್ನಡ ರೇಸಿಮೆ ಸೇಲೆ ತಂದ ಗಂಡ ಕನ್ನಡ ಅದರ ಜೊತೆಲು ತಂದ ಬಿಲ್ಲಂಗ ಕನ್ನಡ ಬಾರ ಮಗಬಟ ಬಾರ ಬಾರ ಮಗಬಟ ಬಾರ ರೇಸಿಮೆ ಸೇಲೆ ಉಟ್ಟು ನೋಡ ರೇಸಿಮೆ ಸೇಲೆ ಉಟ್ಟು ನೋಡ ಲೇಲೆ ಅಮುನ ಲೇಲೆ ಲೇಲೆ ಅಮುನ ಲೇಲೆ ಲೇಲೆ ಅಮುನ ಲೇಲೆ ಲೇಲೆ ಅಮುನ ಲೇಲೆ. ಇಲ್ಲಿ ನಮ್ಮ ಪುನೀತ್ ಸರ್ ಅಭಿಮಾನಿ ಒಬ್ಬರಿದ್ದಾರೆ. ತುಂಬಾ ತುಂಬಾ ಚೆನ್ನಾಗಿ ಆಡ್ತಾನೆ ಹುಡುಗ. ಬಾಮ ಹಾಡು. ಹಲೋ, ಎಲ್ಲರಿಗೂ ನಮಸ್ತೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಹಿಂದು. ರಾಜರತ್ನನು ಹಾಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ತೋರದು, ಎಂದು ಭೇದ ತೋರದು. ಎಲ್ಲೆದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣಲೆ ಕಾಯೋ ವಿನಯದಿ ಹೀಗೆ. ನಿಮ್ಮನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಹಾಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಹೇಗೋ ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಹಾಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ತಾವೆಲ್ಲ ಹೋಗಿ ಕೂತ್ಕೋಬೋದು. ನವೀನ್ ಅರಸು ಅಂತಾರೆ, ಬನ್ನಿ.